ಸಂದ್ಗೆ ಸಂಘ ಕಟ್ಬಿಟ್ಟು ಇನ್ ಮಿಕ್ಕಿ ದುಡ್ಡ ತಗೊಂಡೋಗಿ ಬ್ಯಾಂಕ್ ಹಾಕ್ಬಿಡ್ಬೇಕು ಕಣಪ್ಪ. ಕಳ್ರ ಕಟ್ಟ ಬೇರೆ ಜಾಸ್ತಿ ಆಗೋಗೋದು ಇತ್ತೀಚೆಗೆ. ಗೌರಕ್ಕ ಗೌರಕ್ಕ, ಅಯ್ಯೋ ಇವಳು ಬೇರೆ ಬಂದಲ್ಲಪ್ಪ ಇವಾಗ. ಬಾರೆ ಲಕ್ಷ್ಮಿ, ಏನ್ ಮಾಡ್ತಾ ಇದ್ಯಕ್ಕ? ಏನಿಲ್ಲ ಕಣ, ಬಾರೆ ಗೌರಿ, ಯಾಕೋ ಸ್ವಲ್ಪ ತಲೆನೈತಿತ್ತು, ಅದಕ್ಕೆ ವಿಕ್ಸ್ ಹಚ್ಕೊಂಡ್ ಕೂತಿದ್ದೆ ಕಣ. ಏನು ಸಮಾಚಾರ ಇವತ್ತು ನಮ್ಮನೆ ಕಡೆ ಬಂದ್ಬಿಟ್ಟಿದ್ಯಲ್ಲ? ಅಯ್ಯೋ ಏನ್ ಕೇಳಿಯಕ್ಕ, ನನ್ ಕಷ್ಟವಾ, ಎಲ್ಲ ದೇವ್ರಿಗೆ ಮೂಡ್ತದೆ. ಏನೋ ಕೇಳಿತ್ತು ಕಣಕ್ಕ ನಿನ್ನ, ಅದಕ್ಕೆ ಬಂದೆ ನಾನು ಇವತ್ತು. ಅದೇನ್ ಹೇಳಿ ಲಕ್ಷ್ಮಿ? ಅದೇನಿಲ್ಲ ಕಣಕ್ಕ, ಇವತ್ತು ಅದಕ್ಕೆ ಧರ್ಮಸ್ಥಳ ಸಂಘ ಅಲ್ವೇನಕ್ಕ, ಒಂದ್ 3,000 ರೂಪಾಯಿ ದುಡ್ಡಿದ್ರೆ ಕೊಡಕ್ಕ. ನಾಳೆ ನಾಡ ಕೊಟ್ಟನು ನಮ್ಮ ಯಜಮಾನಪ್ಪಂಗೆ ಇನ್ನು ಸಂಬಳ ಆಗಿಲ್ವಂತೆ. ಅನ್ಕಂಡೆ ಈ ಸದಾರಮ್ಮೆ ಅಮಾವಾಸ್ಯೆ ಹುಣ್ಣಿಮೆಗೆ ನಮ್ಮ ಮನೆ ಕಡೆ ಬತ್ತಾಳೆ ಅಂದ್ರೆ ದುಡ್ಡು ಸಲುವಾಗಿ ಬತ್ತಾಳೆ ಅಂತವ. ಹೌದೇನೆ ಲಕ್ಷ್ಮಿ? ಇಲ್ಲ ಕಣೆ, ನಿಜವಾಗ್ಲೂ ಇವತ್ತು ಸಂದಿಗೆ ನನಗೆ ಸ್ತ್ರೀ ಶಕ್ತಿ ಸಂಘ ಅದೇ, ಅದಕ್ಕೆ 3,500 ರೂಪಾಯಿ ಕಟ್ಬೇಕು. ಯಾರನ್ನ ಕೇಳದ ಅಂತ ಕೂತಿದೀನಿ ಕಣೆ. ನಿಜವಾಗ್ಲೂ ಇಲ್ಲ ಕಣೆ. ಹೌದೇನಕ್ಕ? ಸರಿ ಬಿಡಕ್ಕ, ಆಯ್ತು, ಯಾರನ್ನಾರು ಕೇಳ್ತೀನಿ ಅತ್ತಾಗಿ ಬತ್ತೀನಿ ಕಣಕ್ಕ. ಸರಿ ಕಣೆ ಲಕ್ಷ್ಮಿ. ದುಡ್ಡು ಮಾಡಿಕೊಂಡು ಕೊಡಲ್ಲ ಅಂತ ಹೇಳಲ್ಲ ಇವಳು. ಒಬ್ಳೇನೋ ಊರಲ್ಲಿ ದುಡ್ಕೊಂಡಿರೋಳು ಮಿಟಕ್ಲಾಡಿ. ನಾವೇನ್ ಕೊಟ್ಬಿಟ್ಟಿದ್ರೆ ಊರ್ಬಿಟ್ಟು ಹೊಂಟೋಯ್ತಿದ್ವಾ?